ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮಲೆ ಮಹದೇಶ್ವರ ಬೆಟ್ಟ ಟೂರ್ನ ನೋಡಿದ್ವಿ ಅಲ್ವಾ. ಎಲ್ಲ ಡೀಟೇಲ್ಸು ಕೂಡ ಆ ವಿಡಿಯೋದಲ್ಲಿ ಇರುತ್ತೆ ನಿಮಗೆ. ಸೊ ಲಾಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ಫುಲ್ ಡೀಟೇಲ್ಸ್ ಬೇಕು ಅನ್ನೋರು ಆ ವಿಡಿಯೋನ ತಪ್ಪದೇ ನೋಡಿ. ಅದಾದ ನಂತರ ನಾವು ಅಲ್ಲಿಂದ ತಲಕಾಡು ಹೋಗ್ತಾ ಇದ್ವಿ. ಮಲೆ ಮಹದೇಶ್ವರ ಬೆಟ್ಟದಿಂದ 80 ಕಿಲೋಮೀಟರ್ ಆಗುತ್ತೆ ತಲಕಾಡು. ತಲಕಾಡಿನಲ್ಲಿ 5 ಟೆಂಪಲ್ಸ್ ಬರ್ತವೆ. ಅದ್ರ ಜೊತೆಗೆ ಬೋಟಿಂಗು ಕೂಡ ಇರುತ್ತೆ. ದೇವಸ್ಥಾನಗಳು ಸ್ವಲ್ಪ ಒಳಗಡೆ ಸಂದಿಲಿ ಇರ್ತವೆ. ನೀವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಬೇಕು ಅಲ್ಲಿ. ನೋಡಿ, ನಾವು ಅಲ್ಲಿಂದ ಈಗ ಮಲೆ ಮಹದೇಶ್ವರ ಬೆಟ್ಟನ ಇಳಿದ್ಬಿಟ್ಟು ಅಲ್ಲಿಂದ ನಾವು ಸೀದಾ ಈಗ ತಲಕಾಡುಗೆ ಹೋಗ್ತಾ ಇದ್ವಿ. ಹೋಗೋ ದಾರಿಲಂತೂ ತುಂಬ ಭತ್ತ ಹಾಕಿದ್ರು ಎಲ್ಲರೂ ಕೂಡ. ನೋಡಿ, ಫೈನಲಿ ನಾವು ತಲಕಾಡು ರೀಚ್ ಆದ್ವಿ. ನೀವೆಲ್ಲೋದ್ರೂ ಕೂಡ ಮ್ಯಾಪ್ ಥ್ರೂನೇ ಹೋಗಬೇಕು. ಮ್ಯಾಪ್ ಆನ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ರೂಟ್ ತೋರಿಸುತ್ತೆ ನಿಮಗೆ. ನೋಡಿದ್ರಿ ಅಲ್ವಾ, ನಾವು ತಲಕಾಡುಗೆ ಬಂದ್ವಿ. ಫಸ್ಟು ಬೋಟಿಂಗ್ ಹತ್ರನೇ ಬಂದಿದ್ದು. ನೀವೇನಾದರೂ ದೇವಸ್ಥಾನಗಳಿಗೆ ದರ್ಶನ ಮಾಡಿಕೊಂಡು ಆಮೇಲೆ ಬರ್ತೀವಿ ಅನ್ನೋರು ದೇವಸ್ಥಾನಗಳಿಗೂ ಕೂಡ ಹೋಗ್ಬೋದು. ಒಳ್ಳೊಳ್ಳೆ ದೇವಸ್ಥಾನಗಳು ಇದೆಯಂತೆ. ಸೊ ನಾವು ಅಲ್ಲೆಲ್ಲೂ ಹೋಗಲಿಲ್ಲ, ಫಸ್ಟೇ ಇಲ್ಲಿಗೆ ಬಂದಿದ್ದು. ನಾವು ಬೋಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಆದರೆ ನಮಗೆ ನೀರಲ್ಲಿ ಆಗಿರ್ಬೋದು ಥಂಡಿ ಕೋಲ್ಡು ಈ ಥರ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬಿಸಿಲಿದ್ದಂಗೆ ಬಂದ್ವಿ ಬೋಟಿಂಗ್ ಮಾಡೋಣ ಅಂತ. ಇಲ್ಲೇ ಊಟ ಕೂಡ ಇರುತ್ತೆ ನಿಮಗೆ. ನಾವು ಆಫ್ಟರ್ನೂನ್ ಟೈಮ್ ಹೋಗಿದ್ದರಿಂದ ತುಂಬ ಜನ ಇಲ್ಲಿ 100 ರೂಪಾಯಿಗೆ ಫುಲ್ ಮೀಲ್ಸ್ ಇಡ್ತಿದ್ರು. ಹೋಳಿಗೆ ಊಟ, ಪರೋಟ ಊಟ, ಚಪಾತಿ ಊಟ ಈ ಥರ ಕೂಡ ಇರುತ್ತೆ. ನೀವು ಅಲ್ಲೇ ಅನ್ಲಿಮಿಟೆಡ್ ಮೀಲ್ಸ್ನ ಅಲ್ಲಿ ತಿಂದ್ಕೊಬೋದು. ನಾವು ಅಲ್ಲೇ ಅನ್ಲಿಮಿಟೆಡ್ ಮೀಲ್ಸ್ ಊಟ ಮಾಡ್ಕೊಂಬಿಟ್ಟು ಅದಾದ ನಂತರ ಇಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಕ್ಲೈಮೇಟ್ನ ಎಂಜಾಯ್ ಮಾಡಿದ್ವಿ. ಅಲ್ಲಲ್ಲಿ ತೆಪ್ಪಗಳು ಈ ಥರ ಇದ್ವು ಅಲ್ವಾ, ಕೇಳಿದ್ವಿ. ಸೊ ನಾವಿಬ್ಬರೇ ಇದ್ದೀವಿ ಅಂತ ಹೇಳಿದ್ರಿಂದ ಇವ್ರನ್ನ ಕೇಳಿದ್ವಿ, ಕೆಲವೊಬ್ಬರನ್ನ ಎಷ್ಟು ತಗೊತೀರಾ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳಿದರು. ಸ್ವಲ್ಪ ಜನ ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಸೊ ನಾವಿಬ್ಬರೇ ಇದ್ದಿದ್ದರಿಂದ ನಾವು ಇಬ್ಬರೇ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು 250 ರೂಪಾಯಿ ಏನೋ ಕೇಳಿದರು ಇಬ್ಬರಿಂದ. ಅದಕ್ಕೆ 250 ರೂಪಾಯಿ ಅಂದರೆ ನನಗೆ 100, ನಮ್ಮ ಹಸ್ಬೆಂಡಿಗೆ 100, ಅದಾದ ನಂತರ ಹನ್ವಿಗೆ 50 ರೂಪಾಯಿ ಅನ್ನೋ ಥರ ಕೇಳಿದರು ಅವರು. ಸರಿ ಬಿಡು ಅಂತೇಳ್ಬಿಟ್ಟು ನಾವು ಹತ್ತಿದ್ವಿ. ತೆಪ್ಪ ಬಂದುಬಿಟ್ಟು ತುಂಬ ಚೆನ್ನಾಗಿ ಕರ್ಕೊಂಡೋದ್ರು. ನಮ್ಗೆ ಯಾವ ಥರ ಬೇಕೋ ಆ ಥರ ಅವರು ಎಂಜಾಯ್ಮೆಂಟ್, ಅಂದರೆ ಕೆಲವರು ವಿಡಿಯೋ ಮಾಡ್ಕೊಳ್ಳೋರು ಸರ್ಕಲ್ ಟೈಪಲ್ಲಿ ರೌಂಡ್ ತಿರುಗಿಸ್ರಿ ಅಂತ ಕೇಳ್ತಾ ಇದ್ರು ಅಲ್ಲೆಲ್ಲರೂ ಕೂಡ. ನೋಡಿ, ಅಲ್ಲಿ ತಿರುಗಿಸ್ತಿದ್ದಾರೆ ಅಲ್ವಾ, ನಿಮಗೆ ಗೊತ್ತಾಗುತ್ತೆ ಆ ಕಡೆ ಸೈಡು. ಅವ್ರವ್ರ ಇಂಟ್ರೆಸ್ಟಿಗೆ ತಕ್ಕಂತೆ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲಿ. ನಾವು ಆ ಥರ ಏನೂ ಮಾಡಲಿಲ್ಲ ಸ್ಟಾರ್ಟಿಂಗು, ಸುಮ್ಮನೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ. ಈ ಬ್ರಿಡ್ಜು ಮೊದಲು ಫುಲ್ ಇತ್ತಂತೆ, ಆಮೇಲೆ ಏನಕ್ಕೋ ತೆಗ್ದ್ರಂತೆ, ಅದು ರೀಸನ್ ಗೊತ್ತಿಲ್ಲ. ಆ ಅಂಕಲ್ ಹೇಳ್ತಾ ಇದ್ರು ತುಂಬ ಜನ ಮೇಲೆಲ್ಲೇ ಹೋಗ್ತಿದ್ರು ಅದಕ್ಕೆ ಅಂತ ಹೇಳಿದರು. ಅದು ರೀಸನ್ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ನಾರ್ಮಲ್ ಬೋಟಿಂಗ್ ಹೋದರೆ ಸ್ವಲ್ಪ ಹೈಟಲ್ಲಿ ಕೂತಿರ್ತೀವಿ ನಾವು. ಆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಒಂದು 3-4 ಸರಿ ಮಾಡಿದ್ದೀನಿ ನಾನು. ತೆಪ್ಪದಲ್ಲಿ ಬಂದುಬಿಟ್ಟು ಇದೇ ಫಸ್ಟ್ ಟೈಮು. ತುಂಬ ಭಯ ಅನ್ನಿಸ್ತಿತ್ತು. ಏನಕ್ಕಪ್ಪ ಅಂದರೆ ನಾವು ನೀರಲ್ಲೇ ಕೂತಿದ್ದೀವಿ ಅನ್ನೋ ಫೀಲ್ ಬರ್ತಾಯಿತ್ತು. ಅಷ್ಟೇ ಭಯ ಕೂಡ ಅನ್ನಿಸ್ತಾಯಿತ್ತು. ತುಂಬ ಆಳ ಇದೆಯಂತೆ ಕೆಳಗಡೆ. ಅವ್ರನ್ನ ಅಂದರೆ ಆ ಕಡೆ ಆಳ ಹೋಗೋದಕ್ಕೆ ಅಲ್ಲೇ ಪೊಲೀಸವರು ಕೂಡ ಇರ್ತಾರೆ, ಅವ್ರು ಅಲೋ ಮಾಡೋದಿಲ್ಲ ನಮ್ಮನ್ನು. ಸ್ವಲ್ಪ ಈ ಕಡೆನೇ ಹತ್ತತ್ರ ಅಂದರೆ ನಾವು ಹತ್ತತ್ರ ಅಂದರೆ ದಡ ಸೇರೋದಕ್ಕೆ ಹತ್ತಿರ ಇರಬೇಕು. ಆ ಥರದ ಹತ್ರನೇ ನಾವು ಬೋಟಿಂಗ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಕರ್ಕೊಂಡೋದ್ರು ಇವರು. ಆ ಕಡೆ ಫುಲ್ಲು ಗಿಡಗಳು, ಸುತ್ತ ಗಿಡಗಳು, ಮಧ್ಯದಲ್ಲಿ ನೀರು. ನಾವು ತೆಪ್ಪದಲ್ಲಿ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅನ್ವಿ ಅಂತೂ ತುಂಬ ಎಂಜಾಯ್ ಮಾಡಿದ್ಲು, ನಾನು ಅಷ್ಟೇ ಎಂಜಾಯ್ ಮಾಡಿದೆ. ತೆಪ್ಪ ಅನ್ನೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಹಂಗಾಗಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಫುಲ್ಲು ಸುತ್ತಲೂ ಮರ ಇದೆ, ಮಧ್ಯದಲ್ಲಿ ನೀರು ಬರ್ತಾ ಇರುತ್ತೆ. ಇಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು, ಗಿಡಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ಸ್ವಲ್ಪ ತುಂಬ ಭಯ ಅನ್ನಿಸ್ತು, ಭಯದ ಜೊತೆ ಅಷ್ಟೇ ಚೆನ್ನಾಗಿ ಅನ್ನಿಸ್ತು. ನಮಗೆ ಬೋಟಿಂಗಲ್ಲಿ ಅಷ್ಟೊಂದು ಭಯ ಆಗಲ್ಲ, ಇದರಲ್ಲಿ ತುಂಬ ಭಯ ಆಗುತ್ತೆ. ಏನಕ್ಕಪ್ಪ ಅಂದರೆ ತೆಪ್ಪ ಅಷ್ಟು ಹೈಟ್ ಇರೋದಿಲ್ಲ ಅಲ್ವಾ, ನೀರಿಗೇ ಆನ್ಕೊಂಡಿರುತ್ತೆ. ತುಂಬ ಭಯ ಅನಿಸುತ್ತೆ. ಇಲ್ಲಿ ನೋಡಿ, ಇದು ವ್ಯೂ ಅಂದರೆ ಅಷ್ಟು ಚೆನ್ನಾಗಿತ್ತು ಈ ವ್ಯೂ. ನಾನಂತೂ ತುಂಬ ಅಂದರೆ ಒಂಥರ ಎಕ್ಸೈಟ್ಮೆಂಟ್ ಜೊತೆಗೆ ಹ್ಯಾಪಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಅನ್ನಿಸ್ತು. ತುಂಬ ಬೋಟಿಂಗುಗಳು ಅವರು ಒಂದೊಂದು ಕಡೆಗೆ ಬೇರೆ ಬೇರೆ ಕಡೆಗೆಲ್ಲ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಜನ ದೂರ ಕೂಡ ಹೋಗಿದ್ರು. ನಾವು ಅನ್ವಿ ಇದ್ದಿದ್ದರಿಂದ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ತುಂಬ ದೂರ ಹೋಗಲಿಲ್ಲ. ಇವ್ರು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಅಷ್ಟೇ ಹೋಗಿ ಬಂದ್ವಿ ನಾವು. ಹನ್ವಿ ಕೂಡ ಕೆಳಗಡೆ ನೀರು ಟಚ್ ಮಾಡೋದಕ್ಕೆ ಹಗಲೆಲ್ಲ ಬಗ್ತಾ ಇದ್ಲು, ಅದಕ್ಕೆ ನನಗೆ ತುಂಬ ಭಯ ಆಗ್ತಿತ್ತು. ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮೇನು ನೀರು ನೋಡಿದ ತಕ್ಷಣ ಕೆಳಗಡೆ ಬಗ್ಗಿ ಕೈ ಮುಟ್ಟೋದು ಹಂಗೆ ಮಾಡ್ತಾಯಿದ್ಲು. ಸೊ ಸಡನ್ನಾಗಿ ಸ್ಕಿಪ್ ಆದರೆ ಅಂತ ನನಗಂತೂ ತುಂಬ ಭಯ ಅನ್ನಿಸ್ತಿತ್ತು.
ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇಷ್ಟು ತಲಕಾಡಲ್ಲಿ ನಾವು ದೇವಸ್ಥಾನದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿಲ್ಲ. ದೇವಸ್ಥಾನಕ್ಕೆ ನೀವು ಇಂಟ್ರೆಸ್ಟ್ ಇರೋರು ನೀವು ಅಲ್ಲೇ ಎಂಕ್ವೈರಿ ಮಾಡಿದರೆ ಸ್ವಲ್ಪ ಮರಳಲ್ಲಿ ಹೋಗ್ಬೇಕಂತೆ. ನಮಗೆ ಟೈಮ್ ಆಗಿದ್ದರಿಂದ ನಾನು ಆ ಕಡೆ ಎಲ್ಲೂ ಹೋಗಲಿಲ್ಲ. ನಾವು ಶಿವನ ಸಮುದ್ರ ಬೆಟ್ಟಕ್ಕೂ ಕೂಡ ಹೋಗಬೇಕು ಅಂತೇಳ್ಬಿಟ್ಟು ಅಲ್ಲಿ ಫಾಲ್ಸಲ್ಲಿ ಈಗ ತುಂಬ ನೀರು ಬರ್ತಾ ಇದೆ, ಹಂಗಾಗಿ ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ನಾವು ಹೋಗಿದ್ದು. ಸೊ ಟೆಂಪಲ್ಸಿಗೆ ಹೋಗಬೇಕು ಅಂತ ಅನ್ನೋರು ಅಲ್ಲೇ ಎಂಕ್ವೈರಿ ಮಾಡಿದರೆ ನಿಮಗೆ ಹೇಳ್ತಾರೆ ಎಷ್ಟೆಷ್ಟು 5 ದೇವಸ್ಥಾನಗಳಿದೆ ಅಂತೆ, ಎಲ್ಲವೂ ಕೂಡ ಬೇರೆ ಬೇರೆ ಕಡೆ ಇದೆ ಅಂತ ಹೇಳಿದರು. ಇಲ್ಲಿ ನೋಡಿ ನಮ್ಮ ತೆಪ್ಪಕ್ಕೂ ಅವ್ರ ತೆಪ್ಪಕ್ಕೂ ಇಲ್ಲಿ ಅಂದರೆ ಸಡನ್ನಾಗಿ ಡ್ಯಾಶ್ ಹೊಡಿದ್ರು ಅವರು. ಹಂಗೆ ಇವರು ಟರ್ನ್ ಮಾಡ್ಕೊಂಬಿಟ್ಟು ಅವ್ರ ತೆಪ್ಪ ನಡೆಸ್ಬೇಕಾದ್ರೆ ನೋಡಿ ಆ ಥರ ಕೋಲಿದೆ ಅಲ್ವಾ, ಆ ಕೋಲಿನ ಸಹಾಯದಿಂದ ಅಷ್ಟು ಉದ್ದ ನೀರು ಅವರು ಅಂದರೆ ಗ್ರಿಪ್ಪಿಗೋಸ್ಕರ ಆ ಕೋಲನ್ನ ಇಟ್ಕೊತಾರೆ ಅವರು ಅಷ್ಟೇ. ಸೊ ಇದಿಷ್ಟು ಫ್ರೆಂಡ್ಸ್, ಇಲ್ಲಿವರೆಗೂ ಬಂದು ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ತಲಕಾಡು ಹೋದರೆ ಮಾತ್ರ ಈ ಎಕ್ಸ್ಪೀರಿಯನ್ಸ್ನ ಮಾಡಬೇಕು ನೀವು, ಅಷ್ಟು ಹ್ಯಾಪಿ ಅನಿಸುತ್ತೆ. ನಮ್ಮ ಕನ್ನಡದಲ್ಲಿ ಇಲ್ಲೂ ಕೂಡ ತಲಕಾಡಲ್ಲೂ ಕೂಡ ತುಂಬ ಕೆಲವೊಂದು ಮೂವೀಸ್ ಎಲ್ಲ ತೆಗ್ದಿದ್ದಾರೆ. ಅಂದರೆ ನೀವು ನೋಡಿರೋ ಅಂಥವ್ರಿಗೆ ಈ ಇಮ್ಯಾಜಿನೇಷನ್ನು ಗೊತ್ತಾಗುತ್ತೆ ನಿಮಗೆ. ಕೆಲವರು ಮೂವೀಸ್ ನೋಡಿರ್ತೀರಲ್ವ, ಹೌದು ಈ ಪ್ಲೇಸಲ್ಲೇ ತೆಗ್ದಿದ್ದಾರೆ ಅನ್ನೋದು ಒಂದು ಫೀಲ್ ಬರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮ ಮುಂದೆಗಡೆ ಕೂಡ ಹತ್ತತ್ರ 3 ತೆಪ್ಪಗಳು ಹೋಗ್ತಿದ್ದಾವೆ ನೋಡಿ. ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ, ನಾವು ದಡ ಸೇರ್ತಾ ಇದ್ವಿ. ಅಲ್ಲಿ ಕೆಲವರು ನೋಡಿ ಈ ಥರ ಸರ್ಕಲ್ ಟೈಪು ತಿರುಗಿಸ್ತಾ ಇದ್ರು. ಇವ್ರು ನಮ್ಮನ್ನು ಕೇಳಿದರು ನಿಮ್ಮನ್ನು ಕೂಡ ತಿರುಗಿಸ್ಲಾ ಆ ಥರ ಅಂತ. ತುಂಬ ಬೇಡ, ಒಂದು 2-3 ರೌಂಡ್ ತಿರುಗಿಸ್ರಿ ಅಷ್ಟೇ ಸಾಕು, ತುಂಬ ಬೇಡ ಅಂತ ಹೇಳಿದರು. ನಾವು ಕೂಡ ಒಂದು 2-3 ರೌಂಡ್ ಆ ಥರ ತಿರುಗಿಸ್ಬಿಟ್ಟು ಅಷ್ಟಕ್ಕೇ ಸಾಕಾಗ್ಬಿಡ್ತು. ಕಣ್ಣು ತಿರುಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಅಷ್ಟೇ ನಾವು ಆ ಥರ ತಿರುಗಿಸೋದಕ್ಕೆ ಕೇಳಿದರು. ತಲೆ ಸುತ್ತದಂಗೆ ಆಗಿಬಿಡ್ತು. ನನಗಂತೂ ತುಂಬ ಹೊತ್ತು ಇದು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ ಅವ್ರನ್ನ. ಬಟ್ ನೋಡ್ತಾ ಇದ್ದರೆ ಸುತ್ತಲೂ ತಿರುಗ್ತಾ ಇರುತ್ತೆ ಅಲ್ವಾ, ತುಂಬ ಖುಷಿ ಅನಿಸುತ್ತೆ. ಈ ಥರ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಡ್ರೋನ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ವಿಡಿಯೋ ಆಗಿರ್ಬೋದು. ಈ ಥರ ಎಲ್ಲ ಕೂಡ ಡ್ರೋನ್ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ನಾವು ಕ್ಯಾಪ್ಚರ್ ಮಾಡ್ಕೋಬೋದು. ಕೆಲವರು ಡ್ರೋನ್ ತಂದಿದ್ರು, ಅಲ್ಲಿ ಡ್ರೋನಲ್ಲೇ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು. ಶಿವನ ಸಮುದ್ರದಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ತುಂಬ ಜನ ಡ್ರೋನ್ ತಂದಿದ್ರು. ಅಂದರೆ ನೀರೆಲ್ಲ ತುಂಬ ಧುಮುಕ್ತಾ ಇತ್ತು ಅಲ್ವಾ, ಹಂಗಾಗಿ ಅದೆಲ್ಲ ಕೂಡ ಅವ್ರ ಬೆಟ್ಟದ ಮೇಲೆಲ್ಲ ಡ್ರೋನ್ನ ಕಳಿಸ್ಬಿಟ್ಟು, ಇಲ್ಲೂ ಕೂಡ ಅಷ್ಟೇ ಆ ಮರಗಳ ಮೇಲೆ ಆ ಕಡೆ ಬ್ರಿಡ್ಜ್ ಮೇಲೆಲ್ಲ ಡ್ರೋನ್ನ ಕಳಿಸ್ಬಿಟ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು. ಚೆನ್ನಾಗಿ ಅನ್ನಿಸ್ತು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಫೈನಲಿ ನಾವೀಗ ದಡಕ್ಕೆ ಹೋಗ್ತಾ ಇದ್ವಿ. ಇಷ್ಟೇ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಬೇರೆ ಏನು ನಾವು ನೋಡಲಿಲ್ಲ. ನೋಡಬೇಕು ಅನ್ನೋರು ನೋಡ್ಬೋದು. ಅಲ್ಲೆಲ್ಲ ಕೂಡ ಕೆಲವೊಂದು ಸ್ಟಾಲ್ಸ್ ಇರ್ತವೆ, ನೀವೇನಾದರೂ ಸ್ನ್ಯಾಕ್ಸ್ನ ಈ ಥರ ತಿನ್ನೋರು ತಿನ್ಬೋದು. ಇಷ್ಟೇ ಫೈನಲಿ ನಾವು ದಡ ಸೇರಿಬಿಟ್ಟು ದಡಕ್ಕೆ ಬಂದ್ವಿ. ಅದಾದ ನಂತರ ಇಲ್ಲಿ ಮಕ್ಕಳಿಗೆ ಈ ಥರ ರಿಮೋಟ್ ಕಾರ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಆಡಿಸ್ಬೇಕು ಅನ್ನೋರು ಈ ಥರ ಆಡಿಸ್ಬೋದು. ಅವನ್ನ ನೋಡಿದ ತಕ್ಷಣ ಹನ್ವಿ ಅಂತೂ ತುಂಬ ಆಟ ಮಾಡಿದ್ಲು, ನಾನು ಆಡ್ತೀನಿ ಅಂತ. ಸರಿ ಬಿಡು ಅಂತೇಳ್ಬಿಟ್ಟು ನಾವು ಕೂಡ ಆಡಿಸಿದ್ವಿ. ಇದು ಕೂಡ ಜಾಸ್ತಿ ಏನು ಚಾರ್ಜ್ ಮಾಡಲಿಲ್ಲ, 50 ರೂಪಾಯಿ ಅಷ್ಟೇ. 3 ರೌಂಡಿಗೆ 50 ರೂಪಾಯಿ ಅಂತ ಹೇಳಿದರು. 3 ರೌಂಡ್ ಅಂದರೆ ಅವರೇನು ತುಂಬ ದೂರ ಹೋಗ್ತಿರ್ಲಿಲ್ಲ. ಅಲ್ಲಿ ಸರ್ಕಲ್ ಟೈಪು ಪ್ಲೇಸ್ ಇರುತ್ತೆ, ಅದೇ ಒಂದು ಪ್ಲೇಸಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅವಳಿನ ಕೂರಿಸಿದ ತಕ್ಷಣನೇ ಎಲ್ಲ ತಿರುಗಿಸ್ತಾ ಇದ್ಲು. ಈ ಕಾರು ತುಂಬ ರಿಸ್ಕಿ, ಹುಡುಗಿ ತುಂಬ ಟರ್ನ್ ಮಾಡ್ತಿದ್ದಾಳೆ, ತಿರುಗಿಸ್ಬಿಡ್ತಿದ್ದಾಳೆ, ಸ್ಟೇರಿಂಗು ಕೆಟ್ಟೋಗ್ಬಿಡುತ್ತೆ ಅಂತ ಅವ್ರ ಭಯ. ಅದಾದನಂತರ ಬೇರೆ ಕಾರಿಗೆ ಕೂರಿಸಿದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಅವಳೇ ರಿಯಲಾಗಿ ಏನೋ ಡ್ರೈವ್ ಮಾಡ್ತಿದ್ದಾಳೆ ಅನ್ನೋ ರೀತಿಲಿ ತಿರುಗಿಸ್ತಾ ಇದ್ಲು, ಸುಮ್ಮನೆ ಅಷ್ಟು ಎಂಜಾಯ್ ಮಾಡಿದ್ಲು. ಮಕ್ಕಳಿರುವಂಥವ್ರು ಇದನ್ನು ಖಂಡಿತ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಇದು. ಇಷ್ಟು ಬಿಟ್ಟರೆ ಏನು ಗೇಮ್ಸ್ ಇಲ್ಲ ಅಲ್ಲಿ, ಬೇರೆ ಏನೂ ಗೇಮ್ಸ್ ಇಲ್ಲ. ತಿನ್ನೋದಕ್ಕೆ ಮಾತ್ರ ಒಳ್ಳೆ ಊಟ ಬಿಟ್ಟರೆ ಸ್ಟಾಟಸ್ಸು ಏನಾದರೂ ಚಿಕ್ಕ ಪುಟ್ಟ ಆಟ ಸಾಮಾನು ಇಟ್ಟಿದ್ದಾರೆ ಅಷ್ಟೇ. ಕೆಲವೊಬ್ಬರಲ್ಲಿ ಸ್ನಾನ ಮಾಡಿರುವಂಥವ್ರಿಗೆ, ಬಟ್ಟೆ ಒದ್ದೆ ಮಾಡ್ಕೊಂಡಿರುವಂಥವ್ರಿಗೆ ಬಟ್ಟೆ ಶಾಪ್ಸು ಕೂಡ ಇತ್ತು. ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ, ಕೆಲವರಿಗೆ ಬೇಕಾಗುತ್ತೆ ಅಂತ ನಾನು ಆ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ. ವಾಶ್ರೂಮ್ ಫೆಸಿಲಿಟಿ ಇದೆ. ನಾವು ಹೋದಾಗ ಅಲ್ಲಿ ನೀರಲ್ಲಿ ತುಂಬ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ ಅವರು. ಪೊಲೀಸವರೆಲ್ಲರೂ ಕೂಡ ಇದ್ದರು, ಹೋಗೋಂಗಿಲ್ಲ ಅಂತ ಬೈತಾ ಇದ್ದರು. ಅದಕ್ಕೋಸ್ಕರ ನಾವು ಕೂಡ ಅಷ್ಟೊಂದೇನು ಟ್ರೈ ಮಾಡಲಿಲ್ಲ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಿಷ್ಟು ಕೂಡ ತಲಕಾಡು ವಿಡಿಯೋ. ದೇವಸ್ಥಾನಗಳು ನೋಡಬೇಕು ಅನ್ನೋರು ಅಲ್ಲಿ ಎಂಕ್ವೈರಿ ಮಾಡಿಕೊಂಡು, ಅಲ್ಲೇ ಹತ್ತತ್ರನೇ ಇದೆ ಅಂತ ದೇವಸ್ಥಾನ. ಅಲ್ಲೂ ಕೂಡ ಏನಕ್ಕೂ ಗೊತ್ತಿಲ್ಲ, ನಮ್ಮ ಕಾರಿಗೆ ಒಳಗಡೆ ಸರ್ಕಲ್ ಟೈಪ್ ಅವರು ಆಗಲ್ಲ, ಅವಾಗಿಂದ ಒಂಥರ ತಲೆ ಸುತ್ತು ಆ ಥರ ಆಗಿಬಿಡ್ತು. ಅದಕ್ಕೋಸ್ಕರ ನನಗೂ ಇನ್ನೆಲ್ಲೂ ಹೋಗೋದಕ್ಕೆ ಪೇಷನ್ಸ್ ಇಲ್ಲ.
ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಹೊತ್ತು ಟೈಮ್ ಕಳೆದ್ವಿ ನಾವು. ಹಂಗಾಗಿ ನಾವು ಈಗ ಶಿವನ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಬೇಕನ್ನೋರು ನಾವು ಈಗ ಈ ಪ್ಲೇಸಿಗೆ ಅಂದರೆ ಗಗನಚುಕ್ಕಿ ಭರಚುಕ್ಕಿ ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ತಲಕಾಡು ಮುಗಿಸ್ಕೊಂಡ್ಬಿಟ್ಟು ಈ ವಿಡಿಯೋದಲ್ಲೇ ನಾನು ಅಷ್ಟು ಇನ್ಡೆಪ್ತಾಗಿ ತೋರಿಸೋಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಸ್ಯಾಂಪಲಿಗೋಸ್ಕರ ಒಂದು ಸ್ಮಾಲ್ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಫುಲ್ ಡೀಟೇಲಾಗಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಬೇಕು ಅನ್ನೋರು ಚೆಕ್ಇನ್ ಆಗಿ ನೋಡ್ಬೋದು, ಇಂಟ್ರೆಸ್ಟ್ ಇರುವಂತಹವರು. ಈಗ ಈ ವಿಡಿಯೋದಲ್ಲಿ ನಾನು ತಲಕಾಡು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ದೇವಸ್ಥಾನದ ಮಾತ್ರ ಸಾರಿ ಅಲ್ಲಿ ಹೋಗಿಲ್ಲ, ಹಂಗಾಗಿ ನಾನು ಆ ದೇವಸ್ಥಾನದ ರಿಲೇಟೆಡ್ ಇನ್ಫಾರ್ಮೇಷನ್ ಏನು ಮೆನ್ಷನ್ ಮಾಡಿಲ್ಲ. ನಾನು ಬೋಟಿಂಗ್ ಹತ್ರ ಮಾತ್ರ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಲೈಕ್ ಮಾಡಿದರೆ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ತಲುಪುತ್ತೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈಗ ಗಗನಚುಕ್ಕಿ ಭರಚುಕ್ಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.